ಇಂಥ ಅಪ್ರಸ್ತುತ, ಇಂಥ ದ್ವೇಷ ಮತ್ತು ಅಲ್ಲಸಲ್ಲದ ಆಪಾದನೆಯನ್ನ ರಾಷ್ಟ್ರ ನಿರ್ಮಾಣ ಸಂಘಟನೆ ಮೇಲೆ, RSS ಮೇಲೆ ನೀವು ಮಾಡುವಂಥದ್ದು ಸರಿಯಲ್ಲ. ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರೇ, ದಯವಿಟ್ಟು ಇಂಥ ದ್ವೇಷ, ಅಸೂಯೆಯನ್ನ ಪಡೋದನ್ನು ಬಿಟ್ಟು RSS ಮಾಡ್ತಿರುವಂತ ಒಳ್ಳೆ ಕೆಲಸವನ್ನ, ಶತಮಾನೋತ್ಸವನ್ನ ಆಚರಣೆ ಮಾಡ್ತಿರುವಂತ RSS ನ ಅಭಿನಂದಿಸಿ, ಗೌರವಿಸಿ, ಉತ್ತೇಜನ ಕೊಡಿ, ಬೆಂಬಲ ಕೊಡಿ. ನಿಮ್ಗೆ ಇನ್ನ ಗೌರವ ಹೆಚ್ಚುತ್ತೆ, ಇನ್ನ ಮಾನ್ಯತೆ ಹೆಚ್ಚಾಗುತ್ತೆ. ಇದ್ರ ಬದಲು ಈ ರೀತಿ ನಿಮ್ಮ ಹೇಳಿಕೆ ಕೊಟ್ಟು ನೀವೇನೋ ಬಹಳ ಪ್ರಚಾರ ಸಿಗ್ಬೋದು, ಸುದ್ದಿ ಮಾಡಬಹುದು ಅಂತ ನೀವು ಅನ್ಕೊಂಡು ಹೋಗ್ತೀರಾ. ಸುದ್ದಿ ಎಲ್ಲ ಅಡ್ರೆಸ್ ಕೇಳಿದ ಕೊಟ್ಟೋಗ್ತೀರಾ. ನಿಮ್ಮ ಈ ಕೀಳಮಟ್ಟದ ಆಲೋಚನೆಗಳನ್ನ ಜನ ನೋಡಿ ನಗ್ತಾರೆ. ಎಂಥವರಪ್ಪ ಇವರು, ಎಂಥ ವ್ಯಕ್ತಿನ ಇವರು, ಇಷ್ಟು ಕೀಳುಮಟ್ಟದಲ್ಲಿ ಯೋಚನೆ ಮಾಡುವಂತ ಯಾರಪ್ಪ ಇವರು? ಒಬ್ಬ ನಮ್ಮ ರಾಜ್ಯ, ಕರ್ನಾಟಕ ರಾಜ್ಯ ಒಂದು ಪ್ರಗತಿಪರವಾದಂತಹ ಒಂದು ರಾಜ್ಯದಲ್ಲಿ ಇಂಥ ಕೀಳುಮಟ್ಟದ ಯೋಚನೆ ಇಟ್ಕೊಂಡಿರುವಂತಹ ವ್ಯಕ್ತಿ ನಮ್ಮ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ITBT ಸಚಿವರು. ಇಂಥವ್ರ ಕೈನಲ್ಲಿ ಏನನ್ನು ಬಯಸಬಹುದು ಅಂತ ಜನ ನಿರಾಶೆ ಆಗ್ತಾರೆ. ಬಹಳ ನೋವಿನಲ್ಲಿ ಬಹಳ ನೋವು ಪಡ್ತಾರೆ. ಹಾಗಾಗಿ ನೀವು ಬರೆದಿರುವಂತಹ ಪತ್ರವನ್ನ ಈ ಕೂಡಲೇ ಹಿಂದೆ ಪಡಿರಿ. ಹಿಂದೆ ಪಡೆದು ಕ್ಷಮೆಯನ್ನು ಯಾಚಿಸಿ ಅಂತ ನಾನು ನಿಮ್ಮನ್ನ ಒತ್ತಾಯವನ್ನು ಮಾಡ್ತೀನಿ. ಈ ಮೂಲಕ ನಿಮಗೆ ದೊಡ್ಡತನ ತೋರಿಸಲಿಕ್ಕೆ ಅವಕಾಶ ಆಗತ್ತೆ, ನಿಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಕ್ಕೆ ಅವಕಾಶ ಸಿಕ್ಕಂತಾಗತ್ತೆ, ನಿಮ್ಮ ತಪ್ಪನ್ನ ಸರಿ ಮಾಡ್ಕೊಳ್ಳಿಕ್ಕೂ ಒಂದು ಅವಕಾಶ ಸಿಕ್ಕಂತಾಗತ್ತೆ. ತಪ್ಪು ಮಾಡಿರೋದನ್ನ ಸರಿ ಮಾಡ್ಕೊಳ್ಳಿ ಅಂತ ನಿಮ್ಮನ್ನ ಈ ಸಂದರ್ಭದಲ್ಲಿ ನಿಮಗೆ ಕಿವಿ ಮಾತನ್ನು ಹೇಳಿ, ಮತ್ತು ನಾನು ಕರ್ನಾಟಕ ರಾಜ್ಯ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂಥ ಗನಾಂಧಾರಿ ಕೆಲಸ ಮಾಡಿರುವಂತಹ ಪ್ರಿಯಾಂಕ್ ಖರ್ಗೆ ಅವರನ್ನ ನೀವು ಆ ಕೂಡಲೇ ಅವ್ರ ಪತ್ರ ಕೊಟ್ಟಾಗ ಅಲ್ಲೇ ನೀವು ತಿರಸ್ಕಾರವನ್ನ ಮಾಡಬೇಕಿತ್ತು, ಅವ್ರನ್ನ ತೆಗೊಳ್ಬೇಕಿತ್ತು, ಅವ್ರನ್ನ ವಜಾ ಮಾಡಬೇಕಿತ್ತು, ಅವ್ರ ಮೇಲೆ ಕ್ರಮವನ್ನು ವಹಿಸಬೇಕಿತ್ತು. ಶತಮಾನೋತ್ಸವ ಆಚರಿಸಿರುವಂತಹ ದೇಶಭಕ್ತ ಸಂಘಟನೆ, ರಾಷ್ಟ್ರ ನಿರ್ಮಾಣ ಮಾಡುವಂತ ಸಂಘಟನೆ RSS ಬಗ್ಗೆ ಇಷ್ಟು ಕೆಡ್ದಂಗೆ ಅನ್ಸ್ಕೋತಿರಲ್ಲ. ನಿಮ್ಗೆ ಏನಾರು ಆತ್ಮಸಾಕ್ಷಿ ಇದೆಯಾ ಸಿದ್ದರಾಮಯ್ಯನವರೇ? ಹೇಳಿ, ನಿಮ್ಗೇನಾರು ಆತ್ಮಸಾಕ್ಷಿ? ಇಂಥ ಏನ್ ನನಗೆ ಆಕ್ಚುಲಿ ಭಯಕ್ಕೆ ಹೋದ್ರೆ ನಾವು ಕೀಳುಮಟ್ಟಕ್ಕೆ ಹೋಗ್ತೀವಿ, ಇವ್ರಿಗೆ ಭಯಕ್ಕೆ ಹೋದ್ರೆ. ಹಾಗಾಗಿ ಏನ್ ಹೇಳಬೇಕು ಈ ವ್ಯಕ್ತಿಗಿಂತ ನಮ್ಗೆ ಇದನ್ನ ಇವ್ರ ನಡವಳಿಕೆ ಮತ್ತು ಇವ್ರ ಪತ್ರ ಬರೆದಿರೋ ನೋಡ್ರೆ ಇದನ್ನ ಸಹಿಸ್ಕೊಳ್ಳೋದೇ ಕಷ್ಟ ಆಗುತ್ತೆ. ಭಗವಂತ ನಮ್ಗಿಂತ ಇಂಥ ವ್ಯಕ್ತಿಗಳನ್ನ ಸಹಿಸ್ಕೊಳ್ಳೋ ಶಕ್ತಿ ಕೊಡಪ್ಪ ಅಂತ ಬೆಳಗ್ಗೆ ಕೇಳ್ಕೊಂಡಿದ್ದಂತ ಮಹಾನ್ ಭಾವನ ಹೇಳಿಕೆಗಳು ನೋಡಿದಾಗ ಇವರ ನಡವಳಿಕೆಗಳನ್ನ, ಅಧಿಕಾರ ಇದೆ, ಕೈ ಇದೆ, ಪೆನ್ ಇದೆ, ಭಾಷೆ ಇದೆ ಅಂತ ಮನ ಬಂದಂತೆ ನಿಮ್ಮ ಸರ್ಕಾರಕ್ಕೆ ಏನಾದ್ರು ನೈತಿಕತೆ ಇದ್ದರೆ ಈ ತಕ್ಷಣ ಇವ್ರ ಮೇಲೆ ಕೇಸನ್ನು ದಾಖಲು ಮಾಡಿ, ಈ ತಕ್ಷಣ ಈ ಮನುಷ್ಯನ ವಜಾ ಮಾಡಿ ಅಂತಲೂ ನಾನು ನಿಮ್ಮನ್ನು ಒತ್ತಾಯವನ್ನು ಮಾಡ್ತೀನಿ.